ನಮಸ್ಕಾರ ಎಲ್ಲರಿಗೂ. ದೇವಿ ಭಾಗವತ ಮಹಾಪುರಾಣದ ಮೊದಲನೇ ಸ್ಕಂದದ 20ನೇ ಅಧ್ಯಾಯದ ಕೊನೆಯ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ಹಿಂದಿನ ಭಾಗದಲ್ಲಿ ನಾವು ಯಾವ ರೀತಿ ಶಾಲ್ವರಾಜನಿಂದ ಹಾಗೆಯೇ ಭೀಷ್ಮನಿಂದ ತಿರಸ್ಕೃತಳಾದಂತಹ ಕಾಶಿರಾಜನ ಜ್ಯೇಷ್ಠ ಕನ್ಯೆ ತಪಸ್ಸಿಗಾಗಿ ಕಾಡಿಗೆ ಹೋದ್ಲು ಅನ್ನುವಂಥದ್ದನ್ನು ನೋಡಿದ್ದೇವೆ. ಇವತ್ತು ಅದನ್ನು ಮುಂದುವರಿಸ್ತಾ ಮುಂದಿನ ಭಾಗದಲ್ಲಿ ಸತ್ಕುಲ ಪ್ರಸೂತೆಯರು ಸೌಂದರ್ಯವುಳ್ಳವರು ಆದ ಉಳಿದ ಕಾಶಿರಾಜನ ಇನ್ನಿಬ್ಬರು ಪುತ್ರಿಯರು ಅಂಬಾಲಿಕೆ ಮತ್ತು ಅಂಬಿಕೆ ಎಂಬುವರು ಆ ವಿಚಿತ್ರವೀರ್ಯ ರಾಜನಿಗೆ ರಾಣಿಯರಾದರು. ದೊರೆಯಾದ ಈ ವಿಚಿತ್ರವೀರ್ಯನು ತನ್ನ ಇಬ್ಬರು ಪತ್ನಿಯರಿಂದ ಒಡಗೂಡಿ ತನ್ನ ಅರಮನೆಯಲ್ಲಿಯೂ ಉದ್ಯಾನವನದಲ್ಲಿಯೂ ಅನೇಕ ವಿಧವಾದ ವಿಹಾರಾದಿಗಳಿಂದ ಕ್ರೀಡಿಸಿದನು. ರಾಜಶ್ರೇಷ್ಠನಾದ ವಿಚಿತ್ರವೀರ್ಯನು ಹೀಗೆ 9 ವರ್ಷಗಳ ಪರ್ಯಂತವಾಗಿ ಆ ಸುಂದರಿಯರೊಡನೆ ಜೀವನವನ್ನು ಮಾಡ್ತಾನೆ. ಮುಂದೆ ಬಲವಾದ ಕ್ಷಯರೋಗಕ್ಕೆ ಸಿಕ್ಕಿ ಆತ ಮೃತನಾಗ್ತಾನೆ. ಹೀಗೆ ಪುತ್ರನಾದ ವಿಚಿತ್ರವೀರ್ಯನು ಮೃತನಾಗಲು ಸತ್ಯವತಿಯು ಬಹಳ ದುಃಖಗೊಂಡು ಮಂತ್ರಿಗಳಿಂದ ಅವನ ಅಂತ್ಯಕ್ರಿಯೆಗಳನ್ನು ಮಾಡಿಸಿದ್ಲು. ಅಲ್ಲದೆ ಆ ಸತ್ಯವತಿಯು ಭೀಷ್ಮನನ್ನು ಕರೆದು ಏಕಾಂತದಲ್ಲಿ ಈ ರೀತಿಯಾಗಿ ಹೇಳ್ತಾಳೆ: ಎಲೈ ಮಹಾಭಾಗ್ಯಶಾಲಿಯು ಶಂತನು ರಾಜನ ಮಗನೂ ಆದ ಭೀಷ್ಮನೇ, ನಿನ್ನ ತಂದೆಯ ರಾಜ್ಯವು ಅನಾಯಕವಾಗಿರುವುದು. ಆದುದರಿಂದ ಅದನ್ನು ನೀನಾದರೂ ಆಳು, ಅಲ್ಲವೇ ನೀನು ನಿನ್ನ ತಮ್ಮನ ಹೆಂಡಿರನ್ನು ಸ್ವೀಕರಿಸಿ ನಮ್ಮ ಯಯಾತಿ ರಾಜನ ಕುಲವನ್ನು ನಿಂತು ಹೋಗಿ ನಾಶವಾಗದಂತೆ ಕಾಪಾಡು. ಅದಕ್ಕೆ ಉತ್ತರವಾಗಿ ಭೀಷ್ಮನು ಈ ರೀತಿಯಾಗಿ ಹೇಳ್ತಾನೆ: ಎಲೈ ತಾಯಿಯೇ, ನಾನು ನಮ್ಮ ತಂದೆಯ ಇಚ್ಛೆಯನ್ನು ಪೂರ್ಣಗೊಳಿಸುವುದಕ್ಕಾಗಿ ಹಿಂದೆ ಮಾಡಿರತಕ್ಕ ಪ್ರತಿಜ್ಞೆಯನ್ನು ನೀನು ಕೇಳಿ ತಿಳಿದೇ ಇದ್ದೀಯೆ. ಆ ಪ್ರತಿಜ್ಞೆಯಂತೆ ನಾನು ರಾಜ್ಯವನ್ನು ಆಳುವುದಿಲ್ಲ, ಹೆಂಡಿರನ್ನು ಮಾಡಿಕೊಳ್ಳುವುದಿಲ್ಲ. ಮುಂದುವರಿಸ್ತಾ ಸೂತನು ಹೇಳ್ತಾನೆ: ಆಗ ಸತ್ಯವತಿಯು ವಂಶದ ಉದ್ಧಾರವಾಗುವುದು ಹೇಗೆ? ಈಗ ರಾಜ್ಯವು ಅನಾಯಕವಾಗಿರುವಾಗ ಆಲಸ್ಯ ಮಾಡುವ ಹಾಗಿಲ್ಲವು ಎಂದು ನಾನಾಪರಿಯಾಗಿ ಚಿಂತಿಸಿದಳು. ಆಗ ಭೀಷ್ಮನು ಅವಳನ್ನು ಕುರಿತು ಈ ರೀತಿಯಾಗಿ ಹೇಳಿದ್ನೋ: ಎಲೈ ತಾಯಿಯೇ, ಚಿಂತೆಯನ್ನು ಮಾಡಬೇಡ. ವಿಚಿತ್ರವೀರ್ಯನ ಪತ್ನಿಯಲ್ಲಿ ಅನ್ಯ ಪುರುಷನಿಂದ ಕ್ಷೇತ್ರಜನಾದ ಪುತ್ರನನ್ನು ಪಡೆಯುವಂತೆ ಏರ್ಪಡಿಸು. ಸತ್ಕುಲ ಪ್ರಸೂತನಾದ ಬ್ರಾಹ್ಮಣನನ್ನು ಕರೆಯಿಸಿ ನಿನ್ನ ಸೊಸೆಯಂದಿರೊಂದಿಗೆ ಸೇರಿಸು. ಕುಲನಾಶವು ಒದಗುವಂತಹ ಸಂದರ್ಭದಲ್ಲಿ ಹೀಗೆ ವಂಶವನ್ನು ಕಾಪಾಡಿಕೊಳ್ಳುವುದರಲ್ಲಿ ದೋಷವೇನೂ ಇಲ್ಲವೆಂದು ವೇದದಲ್ಲಿಯೂ ಹೇಳಿದೆಯಲ್ಲವೇ? ಹೀಗೆ ಮೊಮ್ಮಗನನ್ನು ಪಡೆದು ಅವನಿಗೆ ಪಟ್ಟವನ್ನು ಕಟ್ಟು, ನಾನು ಅವನ ಆಜ್ಞೆಯಂತೆ ನಡೆಯುತ್ತೇನೆ. ಭೀಷ್ಮನ ಈ ಮಾತನ್ನು ಕೇಳಿ ಸತ್ಯವತಿಯು ತನ್ನ ಕನ್ಯಕಾವಸ್ಥೆಯಲ್ಲಿ ಹುಟ್ಟಿದ ಪರಮ ಪವಿತ್ರನಾದ ವ್ಯಾಸಮುನಿಯನ್ನು ಸ್ಮರಿಸಿದಳು. ಸ್ಮರಣೆ ಮಾಡಿದ ಕೂಡಲೇ ತೇಜಸ್ವಿಯಾದ ವ್ಯಾಸಮುನಿಯು ಪ್ರತ್ಯಕ್ಷನಾಗಿ ಬಂದು ತಾಯಿಗೆ ನಮಸ್ಕಾರವನ್ನು ಮಾಡಿ ಸಮೀಪದಲ್ಲಿ ನಿಂತುಕೊಂಡನು. ಅಲ್ಲಿ ಭೀಷ್ಮನಿಂದಲೂ ಸತ್ಯವತಿಯಿಂದಲೂ ಚೆನ್ನಾಗಿ ಪೂಜಿಸಲ್ಪಟ್ಟು ದಿವ್ಯ ತೇಜಸ್ಸಿನಿಂದ ಕೂಡಿದ್ದ ಆ ವ್ಯಾಸಮುನಿಯು ಅವರೆದುರಿನಲ್ಲಿ ಹೊಗೆ ಇಲ್ಲದ 2ನೇ ಅಗ್ನಿಯಂತೆ ಪ್ರಕಾಶಿಸಿದನು. ತಾಯಿಯಾದ ಸತ್ಯವತಿಯು ವ್ಯಾಸನನ್ನು ಕುರಿತು: ಈಗ ವಂಶವು ಕ್ಷಯಿಸುತ್ತಲಿದೆ. ವಿಚಿತ್ರವೀರ್ಯನ ಪತ್ನಿಯರಲ್ಲಿ ಸುಂದರವಾದಂತಹ ಪುತ್ರರನ್ನು ನೀನು ನನಗೆ ಗಳಿಸಿಕೊಡು ಅಂತ ಹೇಳಿದ್ಲು. ತಾಯಿಯ ಮಾತನ್ನು ಆಪ್ತವಾಕ್ಯವೆಂದು ಪರಿಗ್ರಹಿಸಿ ವ್ಯಾಸಮುನಿಯು ಹಾಗೆಯೇ ಆಗಲೆಂದು ಒಪ್ಪಿ ಅಲ್ಲಿಯೇ ಸಂದರ್ಭವನ್ನು ನಿರೀಕ್ಷಿಸುತ್ತಿದ್ದನು. ಅಂಬಿಕೆ ಹಾಗೆಯೇ ವ್ಯಾಸಮುನಿಯ ಸಮಾಗಮವಾಗ್ತದೆ. ಆಕೆ ಅವನ ತೇಜಸ್ಸನ್ನು ನೋಡಲಾರದೆ ಕಣ್ಣನ್ನು ಮುಚ್ಚಿಕೊಂಡಿರ್ತಾಳೆ. ಆದ್ದರಿಂದ ಹುಟ್ಟಿದಂತಹ ಮಗು ಮಹಾಬಲಶಾಲಿಯಾದರೂ ಕುರುಡನಾಗ್ತಾನೆ. ಮಗುವು ಹುಟ್ಟು ಕುರುಡನಾದುದನ್ನು ನೋಡಿ ಸತ್ಯವತಿಯು ದುಃಖಿಸಿ 2ನೇ ಸೊಸೆಯನ್ನು ಕರೆದು ವ್ಯಾಸಮುನಿಯೊಂದಿಗೆ ಸೇರಿ ಮಕ್ಕಳನ್ನು ಪಡೆಯುವವಳಾಗು ಅಂತ ಹೇಳುತ್ತಾಳೆ. ಆಮೇಲೆ ಸಂದರ್ಭ ಬಂದಾಗ ಅಂಬಾಲಿಕೆ ಹಾಗೂ ವ್ಯಾಸರ ಸಮಾಗಮವಾಗ್ತದೆ. ಆಗ ಹುಟ್ಟಿದ ಮಗುವು ಕುಷ್ಠರೋಗಿಯಾಗಿ ರಾಜ್ಯಕ್ಕೆ ಅನರ್ಹನಾಗ್ತಾನೆ. ಅದನ್ನು ಕಂಡು 1 ವರ್ಷವಾದ ಮೇಲೆ ಪುನಃ ಸತ್ಯವತಿಯು ಸೊಸೆಯನ್ನು ಪುತ್ರೋತ್ಪಾದನೆಗಾಗಿ ಪ್ರೇರಿಸ್ತಾಳೆ. ತಿರುಗಿ ಮುನಿಶ್ರೇಷ್ಠನಾದ ವ್ಯಾಸನನ್ನು ಕರೆಯಿಸಿ ಪ್ರಾರ್ಥಿಸಿಕೊಂಡು ಸತ್ಯವತಿಯು ಆತನನ್ನು ಶಯ್ಯಾಗ್ರಹಕ್ಕೆ ಕಳುಹಿಸ್ತಾಳೆ. ಆಗ ವಿಚಿತ್ರವೀರ್ಯನ ಹೆಂಡತಿಯಾದಂತಹ ಸತ್ಯವತಿಯ ಸೊಸೆಯು ವ್ಯಾಸನಲ್ಲಿಗೆ ಹೋಗಲೇ ಇಲ್ಲ. ಅವಳು ದಾಸಿಯೋರ್ವಳನ್ನು ಅಲಂಕರಿಸಿ ಕಳುಹಿಸ್ತಾಳೆ. ಆ ದಾಸಿಯಲ್ಲಿ ದಿಕ್ಪಾಲಕನಾದ ಯಮಧರ್ಮನ ಅಂಶದಿಂದ ವಿದುರನು ಜನಿಸ್ತಾನೆ. ಹೀಗೆ ವ್ಯಾಸಮುನಿಯು ಕುರುವಂಶವನ್ನು ರಕ್ಷಿಸುವುದಕ್ಕಾಗಿ ಧೃತರಾಷ್ಟ್ರನೇ ಮೊದಲಾದ ಮಹಾಪ್ರಭಾವಶಾಲಿಗಳಾದಂತಹ ಆ 3 ಜನ ಮಕ್ಕಳನ್ನು ಪಡೀತಾನೆ.
ಎಲೈ ಪಾಪರಹಿತರಾದ ಋಷಿಗಳೇ, ಈ ರೀತಿಯಾಗಿ ಆಪತ್ಕಾಲದಲ್ಲಿ ಮಾತ್ರ ಅವಲಂಬಿಸಬಹುದಾದ ಧರ್ಮವನ್ನು ತಿಳಿದವನಾದ ವ್ಯಾಸಮುನಿಯಿಂದ ಕುರುವಂಶ ರಕ್ಷಿಸಲ್ಪಟ್ಟಿತು. ಹೀಗೆ ನಿಮಗೆ ವ್ಯಾಸಮುನಿಯ ವಂಶ ಚರಿತ್ರೆಯು ಈಗ ಸಂಪೂರ್ಣವಾಗಿ ನನ್ನಿಂದ ಹೇಳಲ್ಪಟ್ಟಿದೆ ಅಂತ ಸೂತ ಮುನಿ ಹೇಳುತ್ತಾನೆ. ಇಲ್ಲಿಗೆ ಶ್ರೀದೇವಿ ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂದದ 20ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.